ನಮಸ್ತೆ, ವೆಲ್ಕಮ್ ಟು ಮೊಮೆಂಟ್ಸ್ ಅಂಡ್ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ನಾನು ನೀವು ತುಂಬ ದಿವಸದಿಂದ ಕೇಳ್ತಾ ಇದ್ದಂಥ ವಿಡಿಯೋ ಯಾವುದು ಅಂತ ಹೇಳಿದರೆ, ಮೇಡಮ್ ನಿಮ್ಮ ತಾರಸಿಯಲ್ಲಿರುವಂಥ ಮಲ್ಲಿಗೆ ಗಿಡನ ತೋರಿಸಿ ಅಂತ. ಸೊ ಇವತ್ತು ನಾನು ಇವತ್ತಿಗೆ ಗಿಡ ಹಾಕಿ 1.5 ತಿಂಗಳು ಆಯಿತು. ಮಲ್ಲಿಗೆ ಗಿಡಗಳು ಸಾಧಾರಣ 150 ಹೂಕುಂಡಗಳಲ್ಲಿ ಹಾಕಿದ್ದೇನೆ ನಾನು. ಸೊ ಗಿಡಗಳು ತುಂಬ ಚೆನ್ನಾಗಿ ಬಂದಿದೆ. ಆದರೆ ಇವಾಗ ನಾನು ನೋಡುವಾಗ ಏನಾಯಿತು ಅಂತ ಹೇಳಿದರೆ, ತುಂಬ ಮಳೆ ಇತ್ತು ಮಂಗಳೂರಲ್ಲಿ. ಕಂಟಿನ್ಯೂಸ್ ಮಳೆ ಇರೋದ್ರಿಂದ ಸ್ಕೂಲ್ ಕಾಲೇಜ್ಗಳಿಗೂ ರಜಾ ಕೊಟ್ಟಿದ್ರು 1 ವಾರದಿಂದ. ಸೊ ಆಗಿರ್ಬೇಕಾದ್ರೆ ಗಿಡಗಳಿಗೆ ಯಾವ ರೀತಿ ಅದು ಪರಿಣಾಮ ಬಿದ್ದಿರ್ಬೋದು ಅಂತ ನೀವೇ ಯೋಚಿಸಿ. ಸೊ ಗಿಡಗಳಲ್ಲಿ ಸ್ವಲ್ಪ ಚುಕ್ಕೆ ರೋಗಗಳು, ಇದೆಲ್ಲ ಹವಾಮಾನ ವೈಪರೀತ್ಯದಿಂದ ಆಗುವಂಥ ಇಫೆಕ್ಟಿಂದ ಗಿಡಗಳಿಗೆ ಅದು ಇಫೆಕ್ಟ್ ಆಗೋದು ಸರ್ವೇ ಸಾಮಾನ್ಯ ವೀಕ್ಷಕರೇ. ಸೊ ನನ್ನ ಗಿಡಗಳಲ್ಲಿ ಸ್ವಲ್ಪ ಸಣ್ಣ ಗಿಡ ಅದು ಬೇಜಾರಾಗಿ ನೋಡುವಾಗ ಕೆಲವೊಂದು ಗಿಡಗಳಲ್ಲಿ ಚುಕ್ಕೆ ರೋಗಗಳು ಬಂದಿತ್ತು. ಸೊ ಚುಕ್ಕೆ ರೋಗಗಳು ಯಾಕಂದರೆ ಈಗ ಮಳೆಗೆ ನೀರು ಹಾಕಲಿಕ್ಕೆ ಇರೋದು ಇಲ್ಲ. ಸೊ ಗಿಡದಲ್ಲಿ ಹೂವು ಸ್ವಲ್ಪ ಇರೋದ್ರಿಂದ ನಾನು ಸಂಜೆ ಹೋಗಿಬಿಟ್ಟು ಕೊಯ್ತೀನಿ. ಸೊ ಇವಾಗ ನಾನು ಬೆಳಿಗ್ಗೆ ವಿಡಿಯೋ ಮಾಡಬೇಕು ಅಂತ ಕಾರಣಕ್ಕೆ ನಾನು ಮೇಲೆ ಹೋಗಿ ನೋಡಿದಾಗ ಚುಕ್ಕೆ ರೋಗಗಳು ಕಂಡು ಬಂದಿತ್ತಂತೇಳಿ. ಅದೇನೋ ಅಷ್ಟೊಂದು ದೊಡ್ಡ ಅಲ್ಲ, ಯಾಕಂತ ಹೇಳಿದರೆ ಇವಾಗ ತಿರ್ಗಾ ಬಿಸಿಲು ಬಂದುಬಿಟ್ರೆ ಅದೇ ರಿಕವರಿ ಮಾಡಿಕೊಂಡು ಹೋಗ್ತದೆ. ಅದೇನೋ ಸ್ವಲ್ಪ ಸಿವಿಯರ್ ಆಯಿತು ಅಂತ ಹೇಳಿದರೆ ಅದಕ್ಕೆ ಮೆಡಿಸಿನ್ಗಳಿದ್ದಾವೆ. ನಾನು ನಿಮಗೆ ಅದನ್ನು ಹಂತವಾಗಿ ತೋರಿಸ್ತಾ ಹೋಗ್ತೇನೆ ವೀಕ್ಷಕರೇ. ಸೊ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ತಾರಸಿಯಲ್ಲಿರುವ ಮಲ್ಲಿಗೆ ಗಿಡಗಳು ಯಾವ ರೀತಿ ಬೆಳೆದಿದೆ, ಅದಕ್ಕೆ 1.5 ತಿಂಗಳಲ್ಲಿ ಗಿಡ ಎಷ್ಟು ದೊಡ್ಡದಾಗಿರುತ್ತೆ, ಮತ್ತು ಅದನ್ನು ಆ ನಂತರ ಯಾವ ರೀತಿ ಆರೈಕೆ ಮಾಡಬೇಕು ಅನ್ನೋದನ್ನು ನಿಮಗೆ ನಾನು ತೋರಿಸ್ತಾ ಇದ್ದೇನೆ. ಈ ವಿಡಿಯೋದಲ್ಲಿ ನಿಮಗೆ ಸ್ವಲ್ಪ ಸಣ್ಣ ವಿಡಿಯೋ ಇದೆ. ಈ ವಿಡಿಯೋದಲ್ಲಿ ಏನಿದೆ ಅಂತ ಹೇಳಿದ್ರೆ ಗಿಡಗಳು ಮತ್ತು ಗಿಡಕ್ಕೆ ನಾನು ಹಾಕುವಂಥ ಮಣ್ಣನ್ನು ತೋರಿಸ್ತಾ ಇದ್ದೇನೆ. ನಾನು ಸ್ಟಾಕ್ ಆಗಿ ಇಟ್ಟಿರ್ತೇನೆ, ಯಾಕಂದರೆ ಮಳೆಗಾಲದಲ್ಲಿ ಮಣ್ಣುಗಳು ಸಿಗೋದಿಲ್ಲ, ಮಿಕ್ಸ್ ಮಣ್ಣು. ನಾನು ಗಿಡಕ್ಕೆ ಅಂತೂ ಟೆರೆಸ್ ಮಲ್ಲಿಗೆ ಕೃಷಿ ಮಾಡಬೇಕಾದ್ರೆ ಮಣ್ಣು ಅದೇ ಉತ್ತಮ ಆಗಿರೋದ್ರಿಂದ, ನಾನು ಅದರಲ್ಲಿ ಸಕ್ಸಸ್ ಆಗಿರೋದ್ರಿಂದ ನಾನು ಅದೇ ಮಣ್ಣನ್ನು ಯೂಸ್ ಮಾಡೋದು. ಸೊ ಮಣ್ಣನ್ನು ಶೇಖರಣೆ ಮಾಡಿ ಇಟ್ಕೊಂಡಿದ್ದೇನೆ. ಹಾಗೆ ಅದಕ್ಕೆ ಹಾಕುವಂಥ ಗೊಬ್ಬರ ಏನಿದೆ, ನಮ್ಮ ಹರಳಿಂಡಿ, ಅದನ್ನು ನಾನು ನಿಮಗೆ ತೋರಿಸ್ತೇನೆ. ಹರಳಿಂಡಿಯಲ್ಲಿ ಹುಡಿನೂ ಬರುತ್ತೆ, ಹಾಗೆ ಚಿಪ್ಸ್ ಟೈಪು ಬರುತ್ತೆ. ನಾನು ಯೂಸ್ ಮಾಡೋದು ಚಿಪ್ಸ್ ಟೈಪ್, ಯಾಕಂತ ಹೇಳಿದ್ರೆ ಅದು ನೀರಲ್ಲಿ ಬೇಗ ಕರಗೋದಿಲ್ಲ, ಅದಾಗಿ ಕರಗಿಕೊಂಡು ಹೋಗ್ತದೆ ವೀಕ್ಷಕರೇ. ಹಾಗೆ ನಾನು ಇನ್ನೊಂದು ಅದೇ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ ಏನು ಅಂತ ಹೇಳಿದ್ರೆ, ಇವಾಗ ಸ್ವಲ್ಪ ಮಲ್ಲಿಗೆ ಸಿಗೋದು. ಮಲ್ಲಿಗೆ ಅಂದರೆ ನನ್ನ ಪ್ರಕಾರ ಒಂದು 2 ಲೈನಷ್ಟು ಮಲ್ಲಿಗೆ ಸಿಗತ್ತೆ ಅಷ್ಟೇ. ಸೊ ಆ ಮಲ್ಲಿಗೆಯನ್ನು ನಾನು ಯಾವಾಗಲೂ ಶುರುವಲ್ಲಿ ಆದಂಥ ಮಲ್ಲಿಗೆನ ಮನೆ ಹತ್ರ ದೇವಸ್ಥಾನಗಳಿಗೆ ಮತ್ತು ನಮ್ಮ ಮನೆ ಹತ್ರ ಮಾಕಾಳಿ ಸ್ನಾನ ಇದೆ ಅಲ್ಲಿಗೆ, ಮನೆ ದೇವರಿಗೆ, ಇದಕ್ಕೆಲ್ಲ ಯೂಸ್ ಮಾಡ್ತೇನೆ. ಯಾವಾಗ ಅದು ಒಂದು ಚೆಂಡಿಗೆ ಪರಿವರ್ತನೆ ಆಗ್ತದೆ, ದೇವರ ಆಶೀರ್ವಾದ, ದೇವರ ದಯೆಯಿಂದ ಅದು ಉತ್ತಮ ಆಗಲಿ ಅಂತ ಫಸ್ಟ್ ಆದಂಥ ಹೂಗಳನ್ನು ನಾನು ದೇವಸ್ಥಾನಕ್ಕೆ ಕೊಡ್ತೇನೆ. ಸೊ ಆಮೇಲೆ ನಾನು ಅದನ್ನು ಮಾರಾಟಕ್ಕೆ ಕೊಡ್ತೇನೆ ವೀಕ್ಷಕರೇ. ಸೊ ಹಾಗೆ ಇವತ್ತು ನಾನು ಹೂ ಕೊಯ್ಲಿಕ್ಕೆ ಹೋಗುವಾಗ 2 ಲೈನಷ್ಟು ಮಲ್ಲಿಗೆ ಇತ್ತು. ಇದನ್ನು ನಾನು ದೇವರಿಗೆ ಹಾಕಬೇಕು ಅಂತ ಅಂದ್ಕೊಂಡಾಗ ನಮಗೆ ಸೂತಕ ಬಂದುಬಿಟ್ಟಿದೆ. ಸೊ ಅದಕ್ಕೋಸ್ಕರ ನಾನು ಹೂವು ಕಟ್ಟಿ ಯಾವುದಾದ್ರು ಹತ್ತಿರದ ಟೆಂಪಲ್ಗೆ ಯಾರಾದ್ರೂ ಕೊಟ್ಟರೆ ಅವರು ದೇವಸ್ಥಾನಕ್ಕೆ ಕೊಡ್ತಾರೆ. ಅದನ್ನು ನಾನು ಡಿಫ್ರೆಂಟ್ ಟೈಪಲ್ಲಿ ಕಟ್ಟಿದ್ದೇನೆ ವೀಕ್ಷಕರೇ. ಅದು ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಅದು ಯಾವ ರೀತಿ ಕಟ್ಟಿದ್ದೇನೆ ಅಂತ ನೋಡಿದರೆ, ಅದು ಕಟ್ಟಿರುವಂಥದ್ದು ಯಾವುದು ಅಂತ ಹೇಳಿದರೆ, ಅದನ್ನು ನಾವು ಮಂಗಳೂರಲ್ಲಿ ಊರಿನ ಮಲ್ಲಿಗೆ ಅಂತ ಏನು ಹೇಳ್ತಾರೆ, ಅದಕ್ಕೆ ತುಂಬ ಎಕ್ಸ್ಪೆನ್ಸಿವ್ ಇದೆ. ಸೊ ಆ ಊರಿನ ಮಲ್ಲಿಗೆಯನ್ನು ಕಟ್ಟುವ ರೀತಿಯಲ್ಲಿ ಅದನ್ನೇ ನಾನೀಗ ಇವತ್ತು ಬಾಳೆದಾರ ಇರಲಿಲ್ಲ, ಸೊ ನಾನು ಬಾಳೆದಾರದಲ್ಲಿ ಕಟ್ಟಲಿಲ್ಲ, ನಾನು ಉಲ್ಲನ್ ಥ್ರೆಡ್ಡಲ್ಲಿ ಕಟ್ಟಿದ್ದೇನೆ. ಅದನ್ನೇ ನೀವು ಬಾಳೆದಾರದಲ್ಲಿ ಕಟ್ಬೋದು ವೀಕ್ಷಕರೇ. ಬಾಳೆದಾರದಲ್ಲಿ ಕಟ್ಟಿ ನಿಮಗೆ ಅದನ್ನು ಮಾರ್ಕೆಟಿಗೆ ಕೊಟ್ಟರೆ ನೀವು ಡಬಲ್ ಇನ್ಕಮನ್ನು ಪಡಿಬೋದು. ಯಾಕಂತ ಹೇಳಿದರೆ ಯೂಶ್ವಲಿ ಏನಾಗುತ್ತೆ ಅಂತಂದರೆ, ಒಂದು ಮಲ್ಲಿಗೆಗೆ, ಒಂದು ಚೆಂಡಿಗೆ ನಿಮಗೆ ಎಷ್ಟು 6 ಲೈನ್ ಇರುತ್ತೆ. 6 ಲೈನ್ ಅಂದರೆ 2 ಚೆಂಡಿಗೆ 12 ಲೈನ್ ಇರುತ್ತೆ. ಅದೇ ನಮ್ಮದು ಈ ಮಲ್ಲಿಗೆನ ನಾವು ಒಂದು ಬೆರಳಷ್ಟು, ಒಂದು ಆಮೇಲೆ ಹೀಗೆ ಹಾಗೆ 11 ಸರ್ಕಲ್ ಮಾಡ್ತಾ ಅಂತ ಹೇಳಿದರೆ ಅದು ಒಂದು ಚೆಂಡು ಅಂತ ಕನ್ಸಿಡರ್ ಮಾಡ್ತಾರೆ. ಆ ಒಂದು ಚೆಂಡಿಗೆ ಮಾರುಕಟ್ಟೆಯಲ್ಲಿ ಊರಿನ ಮಲ್ಲಿಗೆ ರೇಟಿನಷ್ಟು ಸಿಗ್ತದೆ. ಹಾಗೆ ಚೆಂಡಿಗೆ 100 ರೂಪಾಯಿ ಕಟ್ಟಿದ್ದಕ್ಕೆ ಜಾಸ್ತಿ ಸಿಗುತ್ತೆ. ಹೂ ಸ್ವಲ್ಪ ಅದು ಜಾಸ್ತಿ ಪ್ರಮಾಣದಲ್ಲಿ ತಗೊಳ್ತದೆ. ಹಾಗೆ ನೋಡಲಿಕ್ಕೆ ಚೆನ್ನಾಗಿರ್ತದೆ, ಡಿಮಾಂಡ್ ಜಾಸ್ತಿ ಇರುತ್ತೆ. ಸ್ವಲ್ಪ ಮಲ್ಲಿಗೆ ಆಗೋರು ಸಾಮಾನ್ಯ ಈ ರೀತಿ ಕಟ್ಟಿ ಮಾರುಕಟ್ಟೆಗೆ ಕೊಟ್ಟರೆ ಉತ್ತಮ ಲಾಭ ಪಡಿಬೋದು. ಸಾಮಾನ್ಯ ಈ ರೀತಿ ಕಟ್ಟಿದರೆ ನಿಮಗೆ ಶಂಕರಾಪುರ ಮಲ್ಲಿಗೆ ರೇಟ್ ಏನಿದೆ ಅದೇ ಸಿಗೋದು. ಬಟ್ ಈ ಊರಿನ ಮಲ್ಲಿಗೆ ಡಿಮಾಂಡ್ ಜಾಸ್ತಿ ಇರುತ್ತೆ, ಮದುವೆಗಳಿಗೆ ಮತ್ತು ದೇವಸ್ಥಾನಗಳಿಗೆ ಜಾಸ್ತಿ ಯೂಸ್ ಮಾಡ್ತಾರೆ ವೀಕ್ಷಕರೇ. ಸೊ ಅದನ್ನು ಕಟ್ಟುವ ವಿಧಾನನೂ ತೋರಿಸಿಕೊಟ್ಟಿದ್ದೇನೆ ನಾನು. ಕಡಿಮೆ ಮಲ್ಲಿಗೆ ಮನೆಯಲ್ಲಿ ಯಾರಿಗೆ ಆಗ್ತಾರೆ ಅವರು ಈ ರೀತಿ ಪ್ರಯೋಗ ಮಾಡಿ ಇದರ ಲಾಭವನ್ನು, ಪ್ರಯೋಜನವನ್ನು ಪಡ್ಕೋಬಹುದು ವೀಕ್ಷಕರೇ. ಸೊ ಇವತ್ತಿನ ವಿಡಿಯೋದಲ್ಲಿ ಪರ್ಫೆಕ್ಟಾಗಿ ನಾನು ನನ್ನ ಮಲ್ಲಿಗೆ ತೋಟ ಹಾಗೂ ಅದರ ಬುಡ ಹೇಗೆ ಅಗಿಯೋದು, ಆಮೇಲೆ ಅದಕ್ಕೆ ಹಾಕುವಂಥ ಗೊಬ್ಬರ ಎಲ್ಲವನ್ನು ನಾನು ಸೂಕ್ಷ್ಮವಾಗಿ ತುಂಬ ವಿಸ್ತಾರವಾಗಿ ಎಲ್ಲ ರೀತಿಯಲ್ಲಿ ತಿಳಿಸಿಕೊಟ್ಟಿದ್ದೇನೆ. ಅದರ ನೀವು ಪ್ರಯೋಜನನ ಪಡ್ಕೋಬೋದು ವೀಕ್ಷಕರೇ. ನೋಡಿ ವೀಕ್ಷಕರೇ, ಇದು ನಾನು ಪ್ರತ್ಯೇಕ ಒಂದೊಂದು ಪಾಟಲ್ಲಿರೋ ಗಿಡನ ತೋರಿಸ್ತೇನೆ ನೋಡಿ. ಈಗ ಈ ಪಾಟ್ ನೋಡಿ, ಇದು ಇಷ್ಟು ದೊಡ್ಡ ಪಾಟ್ ನಾನು ಹಾಕಿದ್ದೇನೆ. ಗಿಡ ಹಾಕುವಾಗ ನೋಡಿ ಎಷ್ಟು ಮಣ್ಣಿದೆ ಅಂತ.
ಅಷ್ಟೇ ಮಣ್ಣು, ಸಣ್ಣ ಗಿಡಕ್ಕೆ ಅಷ್ಟೇ ಮಣ್ಣು ಹಾಕೋದು. ಗಿಡ ಬೆಳೆದಾಗ ನಾವು ಅದಕ್ಕೆ ಮಣ್ಣು ತುಂಬಿಸ್ಕೊಂಡು ಹೋಗಬೇಕು. ಆಗ ಅದು ಒಳ್ಳೆ ರೀತಿಯಲ್ಲಿ ಬೆಳೀಲಿಕ್ಕೆ ಸಹಕಾರ ಆಗ್ತದೆ. ಮೊದಲೇ ಅದಕ್ಕೆ ನೋಡಿ, ಅಷ್ಟು ದೊಡ್ಡ ಪಾಟಿಗೆ ಮೊದಲೇ ನಾನು ಫುಲ್ಲು ಮಣ್ಣು ಹಾಕಿದರೆ ಅದರದ್ದು ಬೇರೆಲ್ಲ ಮೇಲೆ ಬರ್ತದೆ. ಅದಕ್ಕೆ ಅದು ಇವಾಗ ಕೆಳಗಡೆ ನಾನು ಒಂದು ಲೇಯರಲ್ಲಿ ಏನು ಮಾಡ್ತೇನೆ, ಒಂದು ಪಾಟ್ ಅಂತ ತರುವಾಗ ಬರೀ ಪ್ಲೇನ್ ಆಗಿರೋ ಒಂದು ಪಾಟ್ ಇರ್ತದೆ, ಅದರಲ್ಲಿ ಓಲ್ ಇರುತ್ತಲ್ವ, ಆ ಓಲ್ ಹತ್ರ ನಾವೇನಿಡಬೇಕು, ಜಲ್ಲಿಕಲ್ಲು ಇಡಬೇಕು. ಯಾಕಂದರೆ ನೀರು ಸರಾಗಾಗಿ ಇಳಲಿಕ್ಕೆ. ಮಳೆಗಾಲದಲ್ಲಿ ಯಾವುದು ಪಾಟಲ್ಲಿ ನೀರೆಲ್ಲ ನಿಲ್ಲಬಾರ್ದು. ಮಳೆಗಾಲ ಅಂತಲ್ಲ, ಬೇರೆ ಟೈಮಲ್ಲಿ ಸಹ ನೀರೆಲ್ಲ ಪಾಟಲ್ಲಿ ನಿಲ್ಲಬಾರ್ದು ವೀಕ್ಷಕರೇ. ಅದಕ್ಕೋಸ್ಕರ ಮಣ್ಣನ್ನು ನಾನು ಸ್ವಲ್ಪನೇ ಹಾಕ್ತೇನೆ. ಕೆಳಗಡೆ ಒಂದು ಲೇಯರ್ ನಾನೇನು ಹಾಕ್ತೇನೆ ಅಂತ ಹೇಳಿದರೆ ಇದು ಜಲ್ಲಿಕಲ್ಲು ಹಾಕ್ತೇನೆ. ಆಮೇಲೆ ಒಂದು ಲೇಯರ್ ಹೊಯ್ಗೆ ಹಾಕ್ತೇನೆ. ಅದರ ಮೇಲೆ ನಾನು ಬ್ಯಾಗಲ್ಲಿ ತೋರಿಸಿದಂಥ ಮಣ್ಣಿದೆ ನೋಡಿ, ಆ ಮಣ್ಣನ್ನು ಹಾಕ್ತೇನೆ. ಅದಾದಮೇಲೆ ಈ ಗಿಡನ ನೆಡ್ತೇನೆ ವೀಕ್ಷಕರೇ. ಈ ಗಿಡನ ಇವಾಗ ನೆಟ್ಟಾದಮೇಲೆ ಅದು ಬೆಳ್ತಾಗ ಅದಕ್ಕೆ ಮಣ್ಣು ಹಾಕ್ತಾ ಹೋಗ್ತೇವೆ. ಆಗ ಅದು ಚೆನ್ನಾಗಿ ಒಳ್ಳೆ ರೀತಿಯಾಗಿ ಬೆಳೀಲಿಕ್ಕೆ ಸಹಕಾರಿ ಆಗ್ತದೆ. ಗಿಡದಲ್ಲಿ ನೋಡಿ ತುಂಬ ಹೆಗ್ಗೆಗಳು ಬಂದಿದೆ. ಹಾಗೆ ಈಗ ಮಳೆಗೆ ಸ್ವಲ್ಪ ಚುಕ್ಕೆ ರೋಗಗಳು ಬಂದಿದೆ. ಅದು ಸಾಮಾನ್ಯವಾಗಿ ಮಳೆಗೆ ತುಂಬ ಜನ ಕೇಳ್ತೀರಿ ನೀವು, ಮಳೆಗೆ ಎಲೆ ಎಲ್ಲ ಉದುರುತ್ತಲ್ಲ ಮೇಡಮ್ ಅಂತ. ಸಾಮಾನ್ಯ ನಂದು ಕೆಲವೊಂದು ಗಿಡಗಳಲ್ಲಿ ಎಲೆ ಉದುರಿದೆ. ಇನ್ನೊಂದು ಒಳ್ಳೆ ಬಿಸಿಲು ಬಂದಾಗ ಅದು ರಿಕವರಿ ಆಗ್ತಾ ಹೋಗ್ತದೆ. ನೋಡಿ, ಚುಕ್ಕೆ ರೋಗ ಇದೆ. ಈ ಚುಕ್ಕೆ ರೋಗಕ್ಕೆ ಏನು ಮೆಡಿಸಿನ್ ಹಾಕಬೇಕು ಅಂತ ನಾನು ನಿಮಗೆ ಹೇಳ್ತೇನೆ. ಕೆಲವೊಂದು ಮಳೆಗಾಲದಲ್ಲಿ ಏನಾಗ್ತದೆ ಅಂತ ಸಾಮಾನ್ಯವಾಗಿ ಕಂಡು ಬರೋದಂದರೆ ಗೆಲ್ಲು ಮಿಡ್ಲಲ್ಲಿ ಕೊಳ್ತು ಅಲ್ಲೇ ಕಟ್ ಆಗೋದು. ಅದಕ್ಕೆ ಸಹ ಒಂದು ಮೆಡಿಸಿನ್ ಇದೆ. ಅದಕ್ಕೆ ಸಹ ಯಾವ ರೀತಿ ಹಾಕಬೇಕು ಅಂತ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೇನೆ. ಗಿಡ ನೋಡಿ ಜಾಸ್ತಿ ಇವಾಗ ಇದನ್ನು ನಾನು ಕಟ್ ಮಾಡ್ತೇನೆ. ಈಗ ಸಣ್ಣ ಗಿಡ, ಈ ಸಣ್ಣ ಗಿಡನೇ ನಾನು ಶುರುವಿಂದನೇ ಕಟ್ ಮಾಡ್ತಾ ಬಂದಾಗ ನಿಮ್ಗೆ ಏನಾಗ್ತದೆ, ಅದು ಬುಷ್ ಟೈಪಾಗಿ ಬರಲಿಕ್ಕೆ ಸ್ಟಾರ್ಟಿಂಗಿಂದಲೇ ಸಹಕಾರಿ ಆಗ್ತದೆ. ನೋಡಿ, ಗಿಡದ ಕೆಳಗೆ ಸ್ವಲ್ಪ ಕಂಟಿನ್ಯೂಸ್ 5 ದಿವಸ 6 ದಿವಸ ಮಳೆ ಇದ್ದಿದ್ದರಿಂದ ನಾನು ನೀರು ಹಾಕಲಿಕ್ಕೆ ಬರಲಿಲ್ಲ. ಹೂಸ ಸ್ವಲ್ಪ ಕಡಿಮೆ ಇತ್ತು. ಹಾಗೆ ಸ್ವಲ್ಪ ಇವರೇ ಬೆಳಿಗ್ಗೆ ಎದ್ದು ಕೊಯ್ತಾ ಇರ್ತಾಯಿದ್ರು. ಸೊ ಇದರ ಬುಡದಲ್ಲಿ ನೋಡಿ ಕಳೆಗಳು ಬಂದಿದೆ. ಈ ಕಳೆಗಳನ್ನು ತೆಗಿಬೇಕು. ಹೂಗಳು ನೋಡಿ, ಮೊಗ್ಗುಗಳು ಎಷ್ಟು ಚೆನ್ನಾಗಿದೆ, ದೊಡ್ಡದಾಗಿದೆ ಮೊಗ್ಗುಗಳು. ಅರಳಿದಾಗ ಮಲ್ಲಿಗೆ ಈ ರೀತಿ ಇರ್ತದೆ, ನಮ್ಮ ಮಂಗಳೂರು ಮಲ್ಲಿಗೆ, ಶಂಕರಾಪುರ ಮಲ್ಲಿಗೆ. ಗಿಡದಲ್ಲಿ ಸಾಕಷ್ಟು ಮೊಗ್ಗುಗಳು ಬಿದ್ದಿದೆ. ಈ ಗಿಡಕ್ಕೆ ಕನಿಷ್ಠ 1.5 ತಿಂಗಳು ಆಗಿದೆ ವೀಕ್ಷಕರೇ. 1.5 ತಿಂಗಳಲ್ಲಿ ಗಿಡ ಸಮೃದ್ಧವಾಗಿ ಬೆಳೆಯುವಾಗ ಈ ರೀತಿ ಗಿಡ ಆಗಿರ್ತದೆ ವೀಕ್ಷಕರೇ. ಇನ್ನೂ ಸಹ ಇದನ್ನು ಮೇಲ್ಮೇಲಿಂದ ಹೂವಾದಾಗ ಕಟ್ ಮಾಡ್ತಾ ಹೋದಾಗ ಕೆಳಗಡೆಯಿಂದಲೇ ಹೆಗ್ಗೆ ಬರಲಿಕ್ಕೆ ಶುರು ಆಗ್ತದೆ. ಹೆಗ್ಗೆ ಬಂದಾಗ ಅಲ್ಲಿ 5 ಎಲೆಗೆ 5 ಮೊಗ್ಗುಗಳು ಬಿಡ್ತವೆ. ಮಲ್ಲಿಗೆ ಅರಳಿದಾಗ ಯಾವ ಥರ ಇರ್ತದೆ ನೋಡಿ, ತುಂಬ ಪರಿಮಳ ಇರ್ತದೆ ಅದು. ಈ ಮಲ್ಲಿಗೆಗೆ ಮಂಗಳೂರಲ್ಲಿ ತುಂಬ ಒಳ್ಳೆಯ ಪ್ರಾಶಸ್ತ್ಯ ಇದೆ. ದೇವಸ್ಥಾನಗಳಿಗೆ, ಎಲ್ಲ ಶುಭ ಕಾರ್ಯಗಳಿಗೆ ಈ ಮಲ್ಲಿಗೆ ತುಂಬ ಅವಶ್ಯಕ ಆಗಿರ್ತದೆ. ಈಗ ಆಷಾಢ ತಿಂಗಳು, ಹಾಗೆ ಮಲ್ಲಿಗೆಗೆ ರೇಟ್ ಸ್ವಲ್ಪ ಕಡಿಮೆ ಇರ್ತದೆ ವೀಕ್ಷಕರೇ. ನೋಡಿ, ಗಿಡ ನೋಡಿ, ಯಾವಾಗ ಸಹ ನಾವು ಮಳೆ ತುಂಬ ಬರುವಾಗ ಅದರ ಮೇಲೆ ಮಣ್ಣು ನೀರು ನಾವು ಡೈರೆಕ್ಟ್ ಹಾಕೋದಿಲ್ಲಲ್ಲ, ಮಳೆ ನೀರಲ್ವ, ಹಾಗೆ ಪಾಚಿ ಹಿಡಿತದೆ. ಪಾಚಿ ಹಿಡಿಲಿಕ್ಕೆ ಬಿಟ್ಟರೆ ನಿಮಗೆ ಅಲ್ಲಿ ಫ್ಲೈಸ್ಗಳು ಬರಲಿಕ್ಕೆ ಶುರು ಆಗ್ತದೆ ವೀಕ್ಷಕರೇ. ಫ್ಲೈಸ್ಗಳಂದರೆ ಬಿಳಿ ನೊಣ ಹೇಳ್ತೇವೆ. ಆ ಬಿಳಿ ನೊಣ ಮಳೆಗಾಲದಲ್ಲಿ ಜಾಸ್ತಿ ಬರ್ತದೆ. ಅದಕ್ಕೆ ಅದು ಯಾವಾಗ ಅಂತ ಹೇಳಿದರೆ ಗಿಡದ ಬುಡ ಪಾಚಿ ಕಟ್ಟಿದಾಗ ಮಾತ್ರ ಆ ರೀತಿ ಬರ್ತದೆ ವೀಕ್ಷಕರೇ. ಅದಕ್ಕೋಸ್ಕರ ನಾವು ಬುಡವನ್ನು ಅಗೀತಾ ಇದ್ದರೆ, ಮೇಲಿಂದ ಮೇಲೆ ಅಗೀತಾ ಸ್ವಲ್ಪ ಈ ಥರ ಸಾಧನ ಏನಿದೆ ನಾನು ಯೂಸ್ ಮಾಡ್ತಿರೋದು, ಅದರಿಂದ ನೀವು ಅದನ್ನು ಮೇಲ್ಗಡೆ ಮಣ್ಣನ್ನು ಸಡಿಲಗೊಳಿಸಿ, ಆಗ ಆ ಪಾಚಿ ಕಟ್ಟಿರೋದು ಹೋಗಿರ್ತದೆ ವೀಕ್ಷಕರೇ. ಅದಲ್ಲದೆ ಬರೀ ವೈಟ್ ಫ್ಲೈಸಿಗೆ ಮಾತ್ರ ಅಂತಲ್ಲ, ಇದು ಗಿಡಗಳ ಬುಡ ಸಡಿಲಗೊಳಿಸಿದರೆ ನೀರು ಸರಾಗವಾಗಿ ಎತ್ತುಕೊಳ್ಳಿಕ್ಕೆ, ಇಳಿದೋಗ್ಲಿಕ್ಕೆಲ್ಲ ಸಹಕಾರಿ ಆಗ್ತದೆ ವೀಕ್ಷಕರೇ. ಹಾಗೆ ಪ್ರತಿ ಗಿಡವನ್ನು ಈ ಥರ ಬುಡವನ್ನು ಸಡಿಲ ಮಾಡಿ ಮಣ್ಣನ್ನು ಮಾಡೋದು ಉತ್ತಮ. ಮತ್ತು ನಾನು ಅದರ ಸಾಧನಗಳನ್ನೆಲ್ಲ ಇಲ್ಲಿ ಚೆನ್ನಾಗಿ ಕ್ಲೀನಾಗಿ ಇಟ್ಕೊಂಡಿರ್ತೇನೆ. ಇದು ಮಣ್ಣಿನ ರಾಶಿ ವೀಕ್ಷಕರೇ. ಯಾಕಂದರೆ ಇದು ಮಣ್ಣು ಉಂಟಲ್ಲ, ಮಳೆಗಾಲದಲ್ಲಿ ಸಾಮಾನ್ಯ ಸಿಗೋದಿಲ್ಲ. ಅದಕ್ಕೆ ನಾನು ಶೇಖರಣೆ ಮಾಡಿಟ್ಟಿರ್ತೇನೆ. ಯಾಕಂದರೆ ಈಗ ಮಳೆಯಲ್ಲಿ ಗಿಡ ಎಲ್ಲ ಚೆನ್ನಾಗಿ ಮೇಲೆ ಬರುವಾಗ ಮಣ್ಣು ತುಂಬಿಸ್ಲಿಕ್ಕೆ ಇಷ್ಟು ಬೇಕಾಗ್ತದೆ. ಹಾಗೆ ನಾನು ಇದು ಸಹ ಸಹ್ಯಾದ್ರಿ ನರ್ಸರಿಯಿಂದ ತರೋದು ವೀಕ್ಷಕರೇ. ಈ ಮಣ್ಣು ತುಂಬ ಚೆನ್ನಾಗಿರುತ್ತೆ. ನಾನು ಪ್ರತಿ ಪಾಟಿಗೆ ಇದೇ ಮಣ್ಣನ್ನು ಯೂಸ್ ಮಾಡೋದು ವೀಕ್ಷಕರೇ. ನೀವು ಸಹ ಇದೇ ಮಣ್ಣನ್ನು ಯೂಸ್ ಮಾಡಿದರೆ ಒಳ್ಳೆ ರಿಸಲ್ಟ್ ಬರ್ತದೆ ವೀಕ್ಷಕರೇ. ನೋಡಿ ವೀಕ್ಷಕರೇ, ನೀವೆಲ್ಲ ತುಂಬ ಕೇಳ್ತಾ ಇದ್ರಿ, ಮೇಡಮ್ ನಿಮ್ಮ ಟ್ಯಾರಸಿ ಮಲ್ಲಿಗೆ ಕೃಷಿನ ತೋರಿಸಿ, ಹೊಸದಾಗಿರೋ ಗಿಡ ಹಾಕಿರೋದನ್ನು. ಸೊ ನಾನಿವಾಗ ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ. ಇದರಲ್ಲಿ 150 ಹೂ ಕುಂಡಗಳಿವೆ. ಇದರಲ್ಲಿ ಎಲ್ಲದರಲ್ಲಿ ಮಲ್ಲಿಗೆ ಗಿಡಗಳಿವೆ. ಇದಕ್ಕೆ 1.5 ತಿಂಗಳಾಯಿತು. ಇನ್ನು 1.5 ಮಂತಲ್ಲಿ ಗಿಡ ಈ ರೀತಿ ಇದೆ ನೋಡಿ ವೀಕ್ಷಕರೇ. ನನಗೆ ಇವತ್ತು ಇಷ್ಟು ಮಲ್ಲಿಗೆ ಸಿಕ್ಕಿತು ನೋಡಿ.
ಎಷ್ಟು ಒಳ್ಳೇದಿದೆ, ಮೂಗುಗಳು ದೊಡ್ಡ ದೊಡ್ಡದಾಗಿದೆ ನೋಡಿ. ಮಳೆ ಕಂಟಿನ್ಯೂಸ್ ಮಳೆ ಬಂದಿದ್ದು ಸ್ವಲ್ಪ ಸಣ್ಣದಿದೆ, ಇದು ದೊಡ್ಡ ದೊಡ್ಡದಿರುತ್ತೆ ನೋಡಿ ವೀಕ್ಷಕರೇ. ನೋಡಿ ವೀಕ್ಷಕರೇ, ನೀವು ಎಲ್ಲರೂ ಕೇಳ್ತಾ ಇರ್ತೀರಾ ಮೇಡಮ್ ಹರಳಿಂಡಿ ಅಂದರೆ ಏನು ಅಂತ. ನೋಡಿ, ಹರಳಿಂಡಿ ಅಂದರೆ ಅದರಲ್ಲಿ 2 ರೀತಿಯಾಗಿ ಸಿಗುತ್ತೆ. ಪುಡಿ ಪುಡಿಯಾಗಿರೋ ಹರಳಿಂಡಿ, ಮತ್ತೊಂದು ಚಿಪ್ಸ್ ಥರ ಇರುತ್ತೆ. ಚಿಪ್ಸ್ ಥರ ನಾನು ಯೂಸ್ ಮಾಡೋದು ಚಿಪ್ಸ್ ಥರ ನೋಡಿ, ಚಿಪ್ಸ್ ಥರ ಇರೋ ಹರಳಿಂಡಿ. ನಾನು ಇದನ್ನು ಯಾಕೆ ಯೂಸ್ ಮಾಡ್ತೇನೆ ಅಂತ ಹೇಳಿದರೆ, ಇದು ನೀರಲ್ಲಿ ಬೇಗ ಇಂಗಿ ಹೋಗೋದಿಲ್ಲ, ಸ್ವಲ್ಪ ಲೇಟಾಗಿ ಕರಗುತ್ತೆ. ಸೊ ಇದು ಗಟ್ಟಿಯಾಗಿರೋದ್ರಿಂದ, ಲೇಟಾಗಿ ಕರಗೋದ್ರಿಂದ ನಾನು ಇದನ್ನು ಯೂಸ್ ಮಾಡ್ತೇನೆ. ಒಳ್ಳೆ ರಿಸಲ್ಟ್ ಮಲ್ಲಿಗೆ ಕೊಡ್ತದೆ. ನೀವು ಸಹ ಇದನ್ನು ಯೂಸ್ ಮಾಡಿ ಟ್ರೈ ಮಾಡಿ ವೀಕ್ಷಕರೇ. ನೋಡಿ ವೀಕ್ಷಕರೇ, ಇದೇ ನನಗೆ ಕೃಷಿ ತಂದು ಕೊಟ್ಟ ಭಾಗ್ಯ. ಏನು ಅಂತ ಹೇಳಿದರೆ, ನಾನು ಅಂದ್ಕೊಂಡೇ ಇರಲಿಲ್ಲ ನನಗೆ ಕೃಷಿಯಿಂದ ಇಷ್ಟೆಲ್ಲ ಸನ್ಮಾನಗಳು ಆಗಲಿ ಪ್ರಶಸ್ತಿಗಳು ದೊರಕ್ತದೆ ಅಂತ ಹೇಳ್ಕೊಂಡು. ಅದು ನಾನು ಏನೂ ಅಂದ್ಕೊಳ್ಳದೆ ನನ್ನ ಕರ್ತವ್ಯನ ನಾನು ಮಾಡ್ಕೊಂಡು ಬಂದೆ. ಅದರ ಪ್ರತಿಫಲನ ದೇವ್ರು ಕೊಟ್ಟಿದ್ದಾರೆ. ಹಾಗೂ
ಅಂತ ವೀಕ್ಷಕರು ನನಗೆ ಸಪೋರ್ಟ್ ಮಾಡಿ ಕೊಟ್ಟಿದ್ದಾರೆ ಅಂತ ಹೇಳ್ಕೋಬೋದು. ತುಂಬ ಖುಷಿ ಅನಿಸುತ್ತೆ. ಇನ್ನೂ ಏನಾದರೂ ಮಾಡಬೇಕು ಈ ಕೃಷಿಯಲ್ಲಿ ಅಂತ ತುಂಬ ಆಸೆ. ದೇವರು ಹಾಗೆ ಯಾರೆಲ್ಲ ನನ್ನ ವಿಡಿಯೋನ ನೋಡಿ ನನಗೆ ಪ್ರೋತ್ಸಾಹಿಸ್ತಿರ್ತೀರ ಅವರಿಗೂ ಇನ್ನಷ್ಟು ನನಗೆ ಪ್ರೋತ್ಸಾಹ ನೀಡ್ತಾ ಇರಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇರ್ತೇನೆ ವೀಕ್ಷಕರೇ. ನಾನು ಇನ್ನಷ್ಟು ಕೃಷಿಯಲ್ಲಿ ದೊಡ್ಡ ಸಾಧನೆ ಮಾಡಬೇಕು ಅನ್ನೋದೇ ನನ್ನ ದೊಡ್ಡ ಆಸೆ ಆಗಿದೆ ವೀಕ್ಷಕರೇ. ಇದರಿಂದ ಎಲ್ರಿಗೂ ಹೆಲ್ಪ್ ಆಗಬೇಕು, ನನ್ನ ಕೃಷಿ ಬೇರೆಯವ್ರಿಗೆ ಮಾರ್ಗದರ್ಶನ ಆಗಬೇಕು ಅಂತ ನಂದು ಮಾತರ ಆಸೆ ಆಗಿರ್ತದೆ. ಇದೇ ನನಗೆ ಕೃಷಿ ತಂದು ಕೊಟ್ಟ ಭಾಗ್ಯ ವೀಕ್ಷಕರೇ. ನೋಡಿ ವೀಕ್ಷಕರೇ, ನನ್ನ ತಾರಸಿಯಲ್ಲಿ ಸಿಕ್ಕಿದಂಥ ಮಲ್ಲಿಗೆಯನ್ನು ನಾನು ಮಲ್ಲಿಗೆ ಕೊಯ್ದು ತಂದು ತಟ್ಟೆಯಲ್ಲಿ ನೀರು ಹಾಕಿ ಅದನ್ನು ಹಾಕಿದರೆ ನಿಮಗೆ ಅದು ಫ್ರೆಶ್ ಆಗಿರ್ತದೆ. ಕಟ್ಟಲಿಕ್ಕೆ ಮತ್ತು ದಾರದಿಂದ ಒದ್ದೆ ಇದ್ದರೆ ನಮಗೆ ಕಟ್ಟಲಿಕ್ಕೆ ಸ್ವಲ್ಪ ಕೈ ಜಾರಿ ಜಾರಿ ಈಸಿ ಆಗ್ತದೆ. ಸೊ ನಾನು ಮೊದಲಿಂದನೂ ಇದನ್ನು ರೂಢಿಯಾಗಿ ಮಾಡ್ಕೊಂಡು ಬಂದಿದ್ದೇನೆ. ಕೆಲವರು ಯಾವ ರೀತಿ ಮಾಡ್ತಾರೆ ಅದು ಅವರವರ ಅನುಕೂಲಕ್ಕೆ ತಕ್ಕಂತೆ. ನನಗೆ ಇದು ಕಂಫರ್ಟೇಬಲ್ ಅನಿಸುತ್ತೆ ವೀಕ್ಷಕರೇ. ನೋಡಿ, ಮೊದಲಿಗೆ ನಾನಿದು ಬೇರೆ ರೀತಿಯಾಗಿ ಮಲ್ಲಿಗೆ ಕಟ್ಟೋದನ್ನು ತೋರಿಸ್ತಾ ಇದ್ದೇನೆ. ಇದು ಯಾವ ರೀತಿ ಅಂತ ಹೇಳಿದ್ರೆ, ಕೆಲವರಿಗೆಲ್ಲ ಕಡಿಮೆ ಮಲ್ಲಿಗೆ ಸಿಗ್ತದೆ, 2 ಚೆಂಡು ಎಲ್ಲ. ಆಗ ಅವ್ರಿಗೆ 2 ಚೆಂಡಲ್ಲಿ ಸ್ವಲ್ಪ ಜಾಸ್ತಿ ಡಬಲ್ ಆದಾಯ, ಅದೇ ಮಲ್ಲಿಗೆಯಲ್ಲಿ ಡಬಲ್ ಆದಾಯ ಪಡ್ಕೋಬಹುದು ಅಂತ ಯಾವ ರೀತಿ ಅಂತ ಹೇಳಿದ್ರೆ, ಈ ರೀತಿ ಮಲ್ಲಿಗೆ ಕಟ್ಟೋದ್ರಿಂದ ನಿಮಗೆ ನೀವು ಏನು ಬೆಳೆ ಬೆಳೆಸ್ತೀರ ಅದರಲ್ಲಿ ಕಡಿಮೆ ಹೂ ಸಿಕ್ಕಿದ್ರೆ ಸಹ ಆದಾಯದಲ್ಲಿ ದುಪ್ಪಟ್ಟು ಮಾಡ್ಕೋಬಹುದು ವೀಕ್ಷಕರೇ. ಇದನ್ನು ಕಟ್ಟೋ ರೀತಿ ಹೇಗೆ ಅಂತ ನಾನು ನಿಮಗೆ ಕ್ಲಿಯರಾಗಿ ತೋರಿಸ್ತಾ ಇದ್ದೇನೆ ವೀಕ್ಷಕರೇ. ಸ್ವಲ್ಪ ನಾನು ವಿಡಿಯೋನ ಒಂದು ಕೈಯಲ್ಲಿ ಇಟ್ಕೊಂಡು ಮಾಡೋದ್ರಿಂದ ಅಷ್ಟು ಚೆನ್ನಾಗಿ ಬಂದಿದ್ದ ಇಲ್ವೋ ಗೊತ್ತಿಲ್ಲ, ಬಟ್ ಅದನ್ನು ನೋಡಿ ನೀವು ಸಪೋರ್ಟ್ ಮಾಡ್ತೀರಾ, ನನಗೆ ಅದೇ ಖುಷಿ ಆಗೋದು. ನೆನ್ನೆ ಆದರೆ ಮಗ ಇದ್ದ, ರಜೆ ಇತ್ತು. ಇವತ್ತು ನಾನೇ ಇರೋದ್ರಿಂದ ಒಂದು ಕಡೆಯಲ್ಲಿ ಇಟ್ಟು ಮಾಡ್ತಾ ಇದ್ದೇನೆ. ಆದಷ್ಟು ಕ್ಲಿಯರಾಗಿ ವಿಡಿಯೋ ತೆಗಿಲಿಕ್ಕೆ ಟ್ರೈ ಮಾಡ್ತಾ ಇದ್ದೇನೆ. ನೋಡಿ, ಈ ಮಲ್ಲಿಗೆಗಳನ್ನು ನಾನು ಕಟ್ಟಿ ನೋಡಿ, ಈ ರೀತಿ ಕಟ್ಟಿದರೆ ನಿಮಗೆ ಒಳ್ಳೆ ಆದಾಯ ಬರುತ್ತೆ. ಇದನ್ನು ನಾನೀಗ ಉಲ್ಲನ್ನಲ್ಲಿ ಕಟ್ಟಿದ್ದೇನೆ ವೀಕ್ಷಕರೇ. ಅದನ್ನೇ ನೀವು ಬಾಳೆ ದಾರದಲ್ಲಿ ಕಟ್ಟಿ ಯಾವ ರೀತಿ ಮಡಚಬೇಕು, ಎಷ್ಟು ಸುತ್ತು ಕೊಡಬೇಕು, ಅದರಿಂದ ಏನು ಲಾಭ ಪ್ರಯೋಜನ ಅಂತ ನಿಮಗೆ ನಾನು ತೋರಿಸ್ತೇನೆ. ನೋಡಿ ವೀಕ್ಷಕರೇ, ಕಟ್ಟುವ ವಿಧಾನವನ್ನು ಸರಿಯಾಗಿ ನೋಡಿಕೊಳ್ಳಿ. ಯಾಕಂದರೆ ಮಂಗಳೂರು ಮಲ್ಲಿಗೆಯ ಈ ಬುಡ ಏನಿದೆ ಅದು ಉದ್ದ ಇರ್ತದೆ. ಸೊ ಈ ರೀತಿ ಕಟ್ಟಲಿಕ್ಕೆ ಅದು ಮಲ್ಲಿಗೆ ತುಂಬ ಅನುಕೂಲವಾಗಿರ್ತದೆ. ಶಂಕರಾಪುರ ಮಲ್ಲಿಗೆಯನ್ನು ಸಹ ನಾವು ಅದೇ ರೀತಿ ಕಟ್ಟಬಹುದು. ಹೇಗೆ ಅಂತ ಹೇಳಿದರೆ ನೋಡಿ, 2 ಮಲ್ಲಿಗೆಯನ್ನು ಫಸ್ಟ್ ಇಟ್ಟು ಮೇಲೆ ಕೆಳಗೆ ಇಟ್ಟು ಅಪೋಸಿಟ್ ಡೈರೆಕ್ಷನಲ್ಲಿ ಇಟ್ಟಾಗ ಫಸ್ಟು ಒಂದು ನಾಟ್ ಗಟ್ಟಿ ಹಾಕಬೇಕು ಫಸ್ಟಿಗೆ. ಆಮೇಲೆ ಬಂದು ನೋಡಿ ಅದನ್ನು ಇಟ್ಟು ಫಸ್ಟಿನ ಮಲ್ಲಿಗೆ ಏನಿದೆ ನೋಡಿ ಅದರ ಬುಡಕ್ಕೆ ಮತ್ತು ಈ 2 ಮಲ್ಲಿಗೆಗೆ ಸುತ್ತಿದ್ದಂತಹ ಹಗ್ಗವನ್ನು ಒಳಗಡೆ ಹಾಕಬೇಕು. ನೋಡಿ ಸರಿಯಾಗಿ 2 ಮಲ್ಲಿಗೆ ಇಟ್ಟೆ, ಹಗ್ಗವನ್ನು ಸುತ್ತಿದೆ, ಇನ್ನೊಂದು ಸರ್ಕಲ್ ಮಾಡಿ ಅದನ್ನು ಅದರ ಕೆಳಗೆ ಹಾಕಿ. ಈಗ ಇನ್ನೊಂದು ಸಲ ತೋರಿಸ್ತೇನೆ ನೋಡಿ. 1 ಮಲ್ಲಿಗೆ ಮೇಲೆ, 1 ಮಲ್ಲಿಗೆ ಕೆಳಗೆ, ಆಯಿತಾ? ಹಗ್ಗ ಸುತ್ತುವಾಗ ಇನ್ನೊಂದು ಅದರ ಪ್ರೀವಿಯಸ್ ಮಲ್ಲಿಗೆಯ ಕಡೆಗೆ ಅದನ್ನು ಸುತ್ತಿ ಮೇಲೆ ತಂದು ನಾಟ್ ಹಾಕುವಂಥದ್ದು. ಅದು 1 ಸಲ 2 ಸಲ ಮಾಡಿ ನಿಮಗೆ ಅಭ್ಯಾಸ ಆಗ್ತದೆ. ಸ್ವಲ್ಪ ಕಷ್ಟ ಅನಿಸ್ತದೆ, ಮತ್ತು ಅದು ನೋಡಲಿಕ್ಕೆ ತುಂಬ ಚೆನ್ನಾಗಿರ್ತದೆ. ಸ್ಟಿಚ್ ಬೇರೆ ಹತ್ರ ಇರೋದ್ರಿಂದ ಟೈಟಾಗಿರ್ತದೆ. ಬ್ಯಾಕ್ ಸೈಡ್ ಆ ಥರ ಇರ್ತದೆ, ಫ್ರಂಟ್ ಸೈಡ್ ಈ ಥರ ಕಾಣಿಸುತ್ತೆ ವೀಕ್ಷಕರೇ. ನೋಡಿ, ನೋಡಿ ಕೆಳಗಡೆ ಭಾಗಕ್ಕೆ ಹಾಕಿ ಟರ್ನ್ ಮಾಡಬೇಕು, ರೋಲ್ ಮಾಡಿ ಟೈಟ್ ಬರ್ತದೆ. ಈಗ ಮೇಲೆಗೆ ಒಂದು ನಾಟ್ ಹಾಕಬೇಕು. ಯೂಶ್ವಲ್ ನಾಟ್ ಏನಿದೆ ಅದೇ ನಾಟ್ ಹಾಕಿ ಎಳಿದ್ರೆ ಆಯ್ತು. ನೋಡಿ ಸ್ಟಿಚ್ ಯಾವ ಥರ ಕಾಣಿಸುತ್ತೆ ನೋಡಿ. ಮತ್ತು ಸ್ವಲ್ಪ ಮೇಲೆ ಮಾಡಬೇಕು, ಜಾರಬಾರ್ದು, ಉದುರಬಾರ್ದು. ಹಾಗೆ ಒಂದು ಹೂವು ಮೇಲೆ, ಒಂದು ಹೂವು ಕೆಳಗೆ ರೋಲ್ ಮಾಡಿಬಿಟ್ಟು ಕೆಳಗಡೆದು ಪ್ರೀವಿಯಸ್ ಮಲ್ಲಿಗೆ ಕಡೆಗೆ ಹಾಕಿ ಮಗಚಿ ಒಂದು ನಾಟ್ ಹಾಕೋದು. ಈಸಿ ಇದೆ ಅಲ್ವಾ? ನೀವು ಟ್ರೈ ಮಾಡಿ. ಸ್ವಲ್ಪ ಮಲ್ಲಿಗೆ ಇಟ್ಕೊಂಡು ಈ ಥರ ಟ್ರೈ ಮಾಡಿ. ಮಲ್ಲಿಗೆ ಹಾಳಾಗ್ತದೆ ಅಂತಂದರೆ ನಿಮಗೆ ಬೇರೆ ಯಾವುದಾದ್ರೂ ಮಲ್ಲಿಗೆ ಬೇರೆ ಯಾವುದಾದ್ರೂ ಹೂವು ಇದ್ದರೆ ಅದರ ಮೊಗ್ಗುಗಳಿಂದ ಟ್ರೈ ಮಾಡಿ, ಆಮೇಲೆ ಮಲ್ಲಿಗೆಗೆ ಟ್ರೈ ಮಾಡಿ. ಇದನ್ನು ಬಾಳೆ ದಾರದಲ್ಲಿ ಈ ರೀತಿ ಕಟ್ಟಬೇಕು ವೀಕ್ಷಕರೇ. ನಾನಿವತ್ತು ಸ್ವಲ್ಪ ಹೂ ಇರೋದ್ರಿಂದ ನಾನು ಉಲ್ಲನ್ನಲ್ಲಿ ಕಟ್ಟಿದ್ದೇನೆ. ಇದನ್ನು ಕಟ್ಟಿ ನಾನು ಯಾವಾಗಲೂ ಮೊದಲು ಆಗುವಂಥ ಹೂವನ್ನು ಕಟ್ಟಿ
ಹತ್ತಿರ ಇರುವಂಥ ದೇವಸ್ಥಾನಗಳಿಗೆ ನಾನು ಕೊಡ್ತೇನೆ ವೀಕ್ಷಕರೇ. ಯಾವಾಗ ಒಂದು ಚೆಂಡು ಕಂಪ್ಲೀಟ್ ನನಗೆ ಸಿಗಲಿಕ್ಕೆ ಶುರುವಾಗ್ತದೆ ಆಮೇಲಿಂದ ಮಾರುಕಟ್ಟೆಗೆ ಹಾಕಲಿಕ್ಕೆ ಶುರು ಮಾಡ್ತೇನೆ. ಈಗ ಇದೊಂದು ಹೆಚ್ಚು ಅಂದರೆ ಅರ್ಧ ಚೆಂಡಷ್ಟು ಸಿಗ್ತದೆ ನನಗೆ ಅಷ್ಟೇ. ಅದಕ್ಕೋಸ್ಕರ ನಾನು ಈ ರೀತಿ ಕಟ್ಟಿ ಹತ್ತಿರದ ದೇವಸ್ಥಾನಕ್ಕೆ ಕೊಡ್ತೇನೆ ವೀಕ್ಷಕರೇ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ನೋಡಿ ಕೆಳಗಡೆ ಕಡೆಗೆ ಹಾಕಬೇಕು, ಹಾಕಿ ಟರ್ನ್ ಮಾಡಬೇಕು, ರೋಲ್ ಮಾಡಿ ಇದನ್ನು ನಾಟ್ ಹಾಕೋದು ಅಷ್ಟೇ. ತುಂಬ ಈಸಿಯಾಗಿದೆ. ಇದಕ್ಕೆ ನಿಮಗೆ ಮಾರುಕಟ್ಟೆಗೆ ಕೊಟ್ಟರೆ ಚೆಂಡಿಗೆ ಕಟ್ಟಿದ್ದಕ್ಕೆ 100 ರೂಪಾಯಿ ಜಾಸ್ತಿ. ಇದು ಮಲ್ಲಿಗೆ ಹೇಗೆ ಅಂತ ಹೇಳಿದರೆ ನಮ್ಮದು 2 ಚೆಂಡು ಇದು 2 ಚೆಂಡು ಮಲ್ಲಿಗೆ ಅಂತ ಹೇಳಿದರೆ ಇದನ್ನು 1 ಚೆಂಡು ಹತ್ತಿರ ಆಗ್ತದೆ. ಆಮೇಲೆ ಇದನ್ನು ನೀವು ಮಾರುಕಟ್ಟೆಗೆ ಕೊಡುವಾಗ ಇದು 11 ಸುತ್ತಿನ ಒಂದು ರೌಂಡ್ ಸರ್ಕಲ್. ಫಸ್ಟ್ ಸರ್ಕಲ್ ಬಂದು ನಮ್ಮ ತೋರ್ಬೆರಳು ಏನಿದೆ ಆ ಲೆವೆಲಿಗೆ ಇರಬೇಕು, ಆ ಹೈಟಿಗೆ. ಅದರ ಅದೇ ಸೇಮ್ ಸೈಜಿಗೆ ನಾವು ತಿರುಗಿಸಿ ಮಾಡುವಾಗ 11 ಸರ್ಕಲ್ ಆಗೋ ದೊಡ್ಡದಾಗ್ತದೆ, ಚೆಂಡು ಟೈಪ್ ಆಗ್ತದೆ ವೀಕ್ಷಕರೇ. ಈ ಮಲ್ಲಿಗೆಗೆ ನಿಮಗೆ ರೇಟ್ ಜಾಸ್ತಿ ಕೊಡ್ತಾರೆ, ಕಟ್ಟಿದ್ದಕ್ಕೇ 100 ರೂಪೀಸ್ ಎಕ್ಸ್ಟ್ರಾ. ಪ್ಲಸ್ ಮಲ್ಲಿಗೆದು ರೇಟ್ ನಿಮಗೆ ಈಗ 2 ಚೆಂಡು ಅಂತ ಆದರೆ ನಮಗೆ 11 ಸರ್ಕಲ್ ಬರ್ತದೆ. 11 ಸರ್ಕಲ್ ಬಂದರೆ ಅದು ಅವರು 1 ಚೆಂಡು ಅಂತ ಕನ್ಸಿಡರ್ ಮಾಡ್ತಾರೆ. ನಮಗೆ 2 ಚೆಂಡಿನ ರೇಟ್ ಪ್ಲಸ್ 100 ರೂಪೀಸ್ ಎಕ್ಸ್ಟ್ರಾ, ಪ್ಲಸ್ ಆ ಮಲ್ಲಿಗೆಗೆ ಎಷ್ಟು ಎಕ್ಸ್ಟ್ರಾ ಕೊಡ್ತಾರೆ ಅದು ಕೊಡ್ತಾರೆ. ಸೊ ನಿಮಗೆ ದುಪ್ಪಟ್ಟು ಆದಾಯ ಪಡ್ಕೋಬೋದು ಈ ರೀತಿ ಮಲ್ಲಿಗೆ ಕಟ್ಟಿದರೆ. ನೋಡಿ ಈ ರೀತಿ ಆಗ್ತದಲ್ಲ. ಈಗ ಇದನ್ನು ನೀವು ಫಸ್ಟ್ ಸರ್ಕಲ್ ಬಂದು ತೋರ್ಬೆರಳು ನಿಮ್ಮದು ಹೆಬ್ಬೆರಳಿನ ನೆಕ್ಸ್ಟಿನ ಬೆರಳಿನ ಹೈಟಿನಷ್ಟು ಇಟ್ಟು ಫೋಲ್ಡ್ ಮಾಡಬೇಕು. ಆಮೇಲೆ ಅಷ್ಟು ಉದ್ದ ಅಲ್ಲ, ಅದರಲ್ಲಿ ಈಗ 3 ಸರ್ಕಲ್ ಆಗ್ತದೆ. ಈಗ ನೋಡಿ ತೋರಿಸ್ತೇನೆ ನಾನು. ಫಸ್ಟ್ ಒಂದು ಲೈನ್ ಬಂದು ತೋರ್ಬೆರಳಷ್ಟು ಇಡಬೇಕು, ಇಟ್ಟು ಅದನ್ನು ಮಡಚಬೇಕು. ನಮ್ಮ ಫಸ್ಟ್ ಫಿಂಗರ್ ಏನಿದೆ ಆ ಹೈಟಿಗೆ ಇಟ್ಟು ಅದನ್ನು ಮಡಚಿ ನೆಕ್ಸ್ಟ್ ನೋಡಿ ಅದು ಸಹ ಉದ್ದ ಆಯಿತು. ಈಗ ನೆಕ್ಸ್ಟಲ್ಲಿ ತೋರಿಸ್ತೇನೆ ನೋಡಿ. ಒಂದು ಬೆರಳಿನ ಇಂಚಷ್ಟು ಇಟ್ಟು ಅದನ್ನು ಮಡಚಿ ನೆಕ್ಸ್ಟ್ ಅದರ ಮೇಲೆ ಇದನ್ನು ತರಿ. ಈಗ ಇದು 3 ಸರ್ಕಲ್ ಆಯಿತು. ಹಾಗೆ 11 ಸರ್ಕಲ್ ಆಗುವಾಗ ನಿಮಗೆ ಅದು ದೊಡ್ಡದು ಚೆಂಡು ಆಗ್ತದೆ. ಆ ಚೆಂಡಿಗೆ ನಿಮಗೆ ಏನಿಲ್ಲ ಅಂದು ದೇವಸ್ಥಾನಗಳಿಗೆ, ಮದುವೆಗಳಿಗೆ ಎಲ್ಲ ಉತ್ತಮ ಯೂಸ್ ಆಗ್ತದೆ ವೀಕ್ಷಕರೇ. ನೋಡಿದ್ರಲ್ಲ ವೀಕ್ಷಕರೇ ನನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ನಾನು ಕೊಟ್ಟಂತ ಏನು ಸಂದೇಶಗಳು ಆಗಲಿ ಏನಾದರೂ ಎಕ್ಸ್ಪ್ಲನೇಷನ್ ನಿಮಗೆ ಯೂಸ್ ಆಗ್ಬೋದು ಅಂತ ಅಂದ್ಕೊಂಡು ನಾನು ಕೊಡ್ತಾ ಇದ್ದೇನೆ ವೀಕ್ಷಕರೇ. ನನ್ನ ಈ ಯೂಟ್ಯೂಬ್ ಚಾನಲ್ನ ಮೇನ್ ಇಂಟೆನ್ಷನ್ ಬಂದು ಸಾಮಾನ್ಯವಾಗಿ ಎಷ್ಟೋ ಜನ ಮಧ್ಯಮ ವರ್ಗದವರು, ನಾವು ಸಹ ಮಧ್ಯಮ ವರ್ಗದವರೇ, ದುಡ್ದೇ ಏನಾದರೂ ಮಾಡ್ಕೋಬೇಕಾಗತ್ತೆ, ಯಾವುದು ನಮಗೆ ದುಡಿಯೋದೇ ಬರೋದಿಲ್ಲ. ಅಂಥದ್ರಲ್ಲಿ ಕೆಲವೊಂದು ಹುಮ್ಮಸ್ಸಿರುವ ಮಹಿಳೆಯರು ಮನೆಯಲ್ಲೇ ಇರ್ತಾರೆ. ಸೊ ಅವರಿಗೆ ಏನಾದರೂ ದುಡಿಬೇಕು, ಹೊರಗಡೆ ಹೋಗ್ಲಿಕ್ಕೆ ಆಗೋದಿಲ್ಲ, ನಾವು ಮನೆಯಲ್ಲೇ ಇಟ್ಕೊಂಡು ಏನಾದರೂ ಸ್ವಲ್ಪ ಸಂಪಾದನೆ ಮಾಡಬೇಕು ಅಂತ ಇರೋರಿಗೆ ಯೂಸ್ಫುಲ್ ಆಗಲಿ ಅಂತ ಕೆಲವೊಂದು ಕೃಷಿ ವಿಡಿಯೋನ ಹಾಕ್ತಾ ಇದ್ದೇನೆ. ಹಾಗೆ ಮುಂದಿನ ಸಂಚಿಕೆಯಲ್ಲಿ ನಾನು ಇನ್ನೂ 2 ಮನೆಯಲ್ಲಿ ಮಾಡುವಂಥ ಕೆಲಸಗಳು, ಅದರಿಂದ ಅರ್ನ್ ಮಾಡ್ಬೋದು, ಸಂಪಾದನೆ ಮಾಡ್ಬೋದು ಅಂತ ವಿಡಿಯೋಸ್ನ ನಾನು ಹಾಕ್ತೇನೆ. ತುಂಬ ಕಾತರದಿಂದ ಕಾಯ್ತಾ ಇರಿ. ಯಾಕಂತ ಹೇಳಿದ್ರೆ ನಾನು ಅದರ ಪ್ರಯೋಜನನ ಪಡ್ಕೊಂಡಿದ್ದೇನೆ. ಯಾಕಂದರೆ ನಾನು ಬ್ಯಾಂಗ್ಳೂರಲ್ಲಿ ಜಾಸ್ತಿ 2-3 ದಿವಸ ಅಲ್ಲಿರ್ತೇನೆ, ಮತ್ತು 4 ದಿವಸ ಇಲ್ಲಿರ್ತೇನೆ. ಆಗಿರುವಾಗ ನನಗೆ ಈ ಮಲ್ಲಿಗೆ ಕೃಷಿನ ನನ್ನ ಗಂಡ ನೋಡ್ತಾರೆ, ಅಲ್ಲಿ ಸ್ವಲ್ಪ ಇನ್ಕಮ್ ಆಗಬೇಕು. ಮಗ ಕ್ರಿಕೆಟಿಗೆ ಹೋಗಿರುವಾಗ ಮ್ಯಾಚಸ್ ಬಂದರೆ ಬೆಳಿಗ್ಗೆಯಿಂದ ಸಂಜೆ ತನಕ ಇರ್ತದೆ. ನಾನು ಸುಮ್ಮನೆ ಏನಕ್ಕಾದರೂ ಗ್ರೌಂಡಲ್ಲಿ ಕೂತ್ಕೊಂಡಿರಬೇಕು. ಸಮ್ ಟೈಮ್ ನಾನು ನೋಡ್ತೇನೆ, ಮೇನ್ ಇಂಪಾರ್ಟೆಂಟ್ ಮ್ಯಾಚಸ್ ಇದ್ದರೆ. ಇಲ್ಲಾಂದರೆ ನಾನು ಅಕಾಡೆಮಿಗೆ ಬಿಟ್ಟು ಬರೋ ಟೈಮಲ್ಲಿ ನಾನು ಮನೇಲಿ ಸ್ವಲ್ಪ ದುಡಿತೇನೆ ವೀಕ್ಷಕರೇ. ಅದನ್ನು ನಾನು ತೋರಿಸ್ತೇನೆ. ಅದಂತೂ ನಿಮಗೆ ಯಾರಿಗೆಲ್ಲ ಈ ಕೃಷಿ ಮಾಡಲಿಕ್ಕೆ ಜಾಗ ಇಲ್ಲ, ನಮಗೆ ಟೆರೆಸ್ ಬೇಕು, ಮತ್ತು ಇದಕ್ಕೆ ಬಾಡಿಗೆ ಮನೆಯಲ್ಲಿದ್ದೇವೆ, ಇದೆಲ್ಲ ಮಾಡಿ ದುಡಿಲಿಕ್ಕೆ ಆಗೋದಿಲ್ಲ ಮೇಡಮ್, ಬೇರೆ ಏನಾದರೂ ಐಡಿಯಾಸ್ ಇದ್ದರೆ ಹೇಳಿದ್ದ ಅಂಥವರಿಗೆ ನಾನು ಒಂದು 2 ಮನೆಯಲ್ಲಿ ಮಾಡೋಂಥ ಉದ್ಯೋಗನ ತೋರಿಸ್ತೇನೆ ವೀಕ್ಷಕರೇ. ನಿಮಗೆ ಅದು ತುಂಬ ಕಡಿಮೆ ಬಂಡವಾಳದಲ್ಲಿ ನಿಮಗೆ ಲಾಭವನ್ನು ತರ್ಬೋದು. ಅಂದರೆ ನಿಮಗೆ
ಏನು ತಿಂಗಳಿಗೆ ನೀವು ಜಾಸ್ತಿ ಅದರಲ್ಲಿ ಅರ್ನ್ ಮಾಡಿದರೆ ನಿಮಗೆ ಜಾಸ್ತಿ ಆಗ್ಬೋದು. ನಾನಂತೂ ತೋರಿಸುವಂಥ ಮಾಡುವಂಥ ವೀಡಿಯೋಗಳು ಏನು ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಇರುತ್ತಲ್ಲ ಅಂಥ ವೀಡಿಯೋಸ್ಗಳನ್ನೇ ಜಾಸ್ತಿ ಆಗುತ್ತೆ. ಯಾಕಂತ ಹೇಳಿದ್ರೆ ಸುಮ್ಮನಿಲ್ಲದ್ರೆ ಅದಕ್ಕೆ ಹಾಕಿ ದುಡ್ಡು ಇದಕ್ಕೆ ಜಾಸ್ತಿ ಆಗುತ್ತೆ, ಇದಕ್ಕೆ ಹಾಕಿ ದುಡ್ಡು, ಕಮಿಷನ್ ಬೇಸ್ ಈ ಥರ ಎಲ್ಲ ಅಲ್ಲ. ಇದು ಬರೀ ಮನೆಯಲ್ಲೇ ಕೂತು ನಾವು ದುಡಿಯೋದು, ನಾವು ಏನು ಕಚ್ಚಾ ವಸ್ತುಗಳನ್ನು, ಕಚ್ಚಾ ಸಾಮಗ್ರಿಗಳನ್ನು ಹಾಕಿ ನಾವು ಅರ್ನ್ ಮಾಡಿ ನಾವು ಇದನ್ನು ಮಾರುಕಟ್ಟೆಗೆ ಕೊಟ್ಟಾಗ ನಮಗೆ ಇದರಿಂದ ಲಾಭ ಬರ್ತದೆ. ಸೊ ಇದರಲ್ಲಿ ಸಹ ಕೆಲವೊಬ್ರು ಬೇರೆ ಬೇರೆ ಪ್ರಯೋಜನಗಳಿಂದ ಅವರವರ ಲಾಭಕ್ಕೋಸ್ಕರ ಮಾಡ್ತಾರೆ. ಬಟ್ ಅದರಿಂದ ತಪ್ಪಿಸ್ಕೊಂಡು ಅದೆಲ್ಲ ಬರೋ ಲಾಭ ಎಲ್ಲ ನಿಮಗೆ ಸಿಗೋ ಹಾಗೆ ಯಾವ ರೀತಿ ದುಡಿಬೋದು ಅಂತ ಆ 2 ವಿಡಿಯೋನ ಕಾತರದಿಂದ ಕಾಯ್ತಾ ಇದ್ದೀವಿ ವೀಕ್ಷಕರೇ. ಅದು ನಿಮಗೆ ಯೂಸ್ ಆಗುತ್ತೆ. ಯಾಕಂದರೆ ಸ್ವತಃ ನಾನು ಮಾಡಿದ್ದೇನೆ, ನನಗಂತೂ ಶೇಮ್ ಇಲ್ಲ ದುಡಿಯೋದಕ್ಕೆ. ಏನಕ್ಕೆ ಅಂದರೆ ನಾನು ಪರ್ಫೆಕ್ಟ್ಲಿ ಮೊದಲಿಂದಲೂ ಹಿಂದಿನಿಂದಲೂ ಅಪ್ಪ ಅಮ್ಮ ಸಾಕಾಗಲೂ ದುಡ್ಕೊಂಡೇ ಬಂದಿರೋಳು. ಸಣ್ಣ ವಯಸ್ಸಿನ ಬೀಡಿ ರೋಲ್ ಮಾಡ್ತಾಯಿದ್ದೆ, ಬೀಡಿ ಕಟ್ತಾ ಇದ್ದೆ. ಇವಾಗಂತೂ ನನಗೇನು ದುಡಿಬೇಕು ಅಂತ ಅಂತಲ್ಲ, ಬಟ್ ನಾನು ಅದು ಏನು ಚಾಳಿ ಥರ ನಾನು ದುಡ್ಕೊಂಡು ಬರೋದ್ರಿಂದ ನನಗೆ ಸುಮ್ಮನೆ ಕೂತ್ಕೊಳ್ಳೋದಕ್ಕೆ ಆಗೋದಿಲ್ಲ. ನಾನು ಬೆಂಗಳೂರಲ್ಲಿ ಸುಮ್ಮನೆ ಕೂತ್ಕೊಳ್ಳೋಕ್ಕೆ ಆಗೋದಿಲ್ಲ ಅಂತ ನಾನು ಹುಡುಕ್ತಾ ಇದೊಂದು ಹೊಸದಾಗಿ ಶುರು ಮಾಡಿರೋದು. ಅದನ್ನು ನಿಮಗೂ ನಾನು ಕಲಿಸ್ಕೊಡ್ತೇನೆ, ನೀವು ಅದರಿಂದ ಲಾಭನ ಪಡ್ಕೊಳ್ಬೋದು ವೀಕ್ಷಕರೇ. ಸೊ ಹಾಗೆ ನನಗೆ ಕೃಷಿಯಲ್ಲಿ ಸಿಕ್ಕಿದಂಥ ಸನ್ಮಾನ ಪತ್ರಗಳನ್ನು ನಿಮಗೆ ನಾನು ತೋರಿಸಿದ್ದೇನೆ. ಸಣ್ಣ ವಿಚಾರಗಳಲ್ಲಿ ನಾವು ಒಳ್ಳೆಯ ಕೆಲಸಗಳಲ್ಲಿ ನಾವು ಪಡೆದಂಥ ಪ್ರಶಸ್ತಿಗಳಲ್ಲಾಗಲಿ ಸನ್ಮಾನಗಳಲ್ಲಾಗಲಿ ಅದೇನೋ ತೋರಿಕೆ ಅಂತ ತೋರಿಸೋದಲ್ಲ, ಅದರಿಂದ ಬರುವಂಥ ಖುಷಿನೇ ಬೇರೆ ವೀಕ್ಷಕರೇ. ಜೀವನದಲ್ಲಿ ಏನಾದರೂ ಸಣ್ಣ ಮಟ್ಟಿಗೆ ನಾವೇನಾದರೂ ಮಾಡಿದ್ದೇವೆ, ಸಾಧನೆ ಮಾಡಿದ್ದೇವೆ, ನಾವು ಸಾಧಿಸಿರೋದ್ರಿಂದ ಬೇರೆಯವರು ಅದನ್ನು ಪಾಲಿಸಿಕೊಂಡು ಅವ್ರ ಜೀವನನ ನಡೆಸ್ಕೊಳ್ಳಿಕ್ಕೆ ತುಂಬ ಉಪಕಾರ ಆಗತ್ತೆ. ಎಷ್ಟೋ ಜನ ಕಮೆಂಟ್ಸ್ಗಳಲ್ಲಿ ಹಾಕ್ತಾ ಇದ್ದಾರೆ, ಮೇಡಮ್ ನಿಮ್ಮಿಂದ ನಮಗೆ ತುಂಬ ಸ್ಫೂರ್ತಿಯಾಗಿದೆ ಅಂತ. ನಾನು ನಿಮಗೆ ವಿಡಿಯೋ ಹಾಕಲಿಕ್ಕೆ ನಾನು ತುಂಬ ಕಾಯ್ತಾ ಇದ್ದೆ. ಬಟ್ ನಮ್ಮದು ಏನು ನನಗೆ ಮಗನ ಇದರಿಂದಾಗಿ ನನಗೆ ಸ್ವಲ್ಪ ಫೋಕಸ್ ಮಾಡಲಿಕ್ಕೆ, ಯೂಟ್ಯೂಬ್ ಮಾಡಲಿಕ್ಕೆ ಕಷ್ಟ ಆಯಿತು. ಸೊ ಯೂಟ್ಯೂಬ್ಗೋಸ್ಕರ ಇವಾಗ ಒಂದು ಹೊಸದಾಗಿರುವಂಥ ಏನೋ ಗಿಂಬಲ್ ಏನೋ ತಗೊಂಡಿದ್ದೇನೆ, ಅದು ಸ್ವಲ್ಪ ಈಸಿ ಮಾಡಿಕೊಡ್ತಾ ಇದೆ ಕೆಲಸಗಳನ್ನು. ಸೊ ಹಾಗೆ ವೀಕ್ಷಕರೇ, ನಿಮಗೆ ನಾನು ದುಡಿಲಿಕ್ಕೆ, ಉದ್ಯೋಗ ಮಾಡಲಿಕ್ಕೆ, ಕೈಗೆ ಸಂಪಾದನೆ ಮಾಡಲಿಕ್ಕೆ ಯಾವ ರೀತಿಯಲ್ಲಿ ಸಣ್ಣ ಸಣ್ಣ ಮಟ್ಟದಲ್ಲಿ ಸಹಾಯ ಮಾಡಲಿಕ್ಕೆ ಆಗತ್ತೆ ನನ್ನ ಕಡೆಯಿಂದ ನಾನು ಮಾಡ್ತೇನೆ. ಯಾಕಂತ ಹೇಳಿದರೆ ಸಾಮಾನ್ಯವಾಗಿ ಎಲ್ಲರೂ ಏನು ಮಾಡ್ತಾರೆ ಅಂತ ಹೇಳಿದರೆ ಅವರು ಕೆಲವೊಂದು ಉದ್ಯೋಗಗಳನ್ನು ಮಾಡ್ತಾರೆ, ಅದನ್ನು ಬೇರೆಯವ್ರಿಗೆ ಹೇಳ್ಕೊಡೋದಿಲ್ಲ. ಏನಕ್ಕೆ ಅಂತ ಹೇಳಿದರೆ ನಾವು ಹೇಳ್ಕೊಟ್ರೆ ಅವರು ಅದರಿಂದ ಪ್ರಾಫಿಟ್ ತಗೊತಾರೆ, ಅವರು ಆ ಥರ ಮಾಡ್ತಾರೆ. ದುಡಿಲಪ್ಪ, ಯಾರಾದರೂ ದುಡಿಲಿ, ಅವರು ಕಷ್ಟಪಟ್ಟಿರೋದಕ್ಕೆ ಅವರಿಗೆ ದೇವರು ಪ್ರತಿಫಲ ಕೊಡ್ತಾರೆ. ಯಾರು ಶ್ರಮ ಹಾಕ್ತಾರೆ ಅದಕ್ಕೆ ಪ್ರತಿಫಲ ದೇವರು ಖಂಡಿತವಾಗಿ ಕೊಟ್ಟೇ ಕೊಡ್ತಾರೆ. ಆ ಒಂದು ಮೂಲ ಉದ್ದೇಶದಿಂದ ನಾನು ಯಾವ ರೀತಿ ಅರ್ನ್ ಮಾಡ್ತೇನೆ ಅದೇ ರೀತಿಯಾಗಿ ನಾನು ಅದರ ಬಗ್ಗೆ ಬೇರೆಯವರಿಗೆ ಹೇಳ್ಕೊಡ್ತಾ ಇದ್ದೇನೆ. ಈಗ ಮಲ್ಲಿಗೆ ಕೃಷಿ ಹೇಳ್ಕೊಟ್ಟೆ, ಮುಂದಿನ 2 ಸಂಚಿಕೆಯಲ್ಲಿ ನೋಡಿ ನಾನು 2 ವಿಭಿನ್ನ ರೀತಿಯ ಮನೆಯಲ್ಲಿ ಯಾವ ರೀತಿ ಕಡಿಮೆ ಬಂಡವಾಳದಲ್ಲಿ ಬೇರೆ ರೀತಿ ದುಡಿಬೋದು ಅಂತ ನಾನು ತೋರಿಸ್ಕೊಡ್ತೇನೆ ವೀಕ್ಷಕರೇ. ಅದು ನಿಮಗೆ ಯೂಸ್ಫುಲ್ ಆಗ್ಬೋದು ಅಂತ ಅಂದ್ಕೊಳ್ತಾ ಇದ್ದೇನೆ ವೀಕ್ಷಕರೇ. ದಯವಿಟ್ಟು ನಿಮಗೆ ನಾನು ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ದೇನೆ ಅದೇ ರೀತಿ ನನ್ನ ವೀಡಿಯೋಸ್ಗಳನ್ನು ನೀವು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಅದರ ಲೈಕ್ ಕೊಟ್ಟು ಕಮೆಂಟ್ಸ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೇನೆ ವೀಕ್ಷಕರೇ. ನನ್ನ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಮಾಮ್ ಆ್ಯಂಡ್ ಸನ್ಸ್ ಕ್ರಿಯೇಷನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತೇನೆ. ಅಂಟಿಲ್ ದೆನ್ ಹ್ಯಾವ್ ಅ ನೈಸ್ ಡೇ, ಟೇಕ್ ಕೇರ್, bye bye.